ಮಾನವ ಬಂಧುತ್ವ ವೇದಿಕೆ ರಾಜ್ಯದ ಉದ್ದಗಲಕ್ಕೂ ಸಾರುತ್ತಿರುವ ಮೌಢ್ಯ ವಿರೋಧಿ ಚಟುವಟಿಕೆಗಳನ್ನು ವಿರೋಧಿಸುತ್ತಾ ಬಂದಿದೆ ಎಂದು ಸಂಚಾಲಕ ಯನ್ನಪ್ಪ ಹೇಳಿದ್ದಾರೆ. ಬುಧವಾರ ನಾಯಕನಹಟ್ಟಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಮಾನವ ಬಂಧುತ್ವ ವೇದಿಕೆ ಹೋಬಳಿ ಮಟ್ಟದ ಸಮಿತಿ ರಚನೆಯ ಮತ್ತು ಪ್ರತಿ ಗ್ರಾಮ ಮಟ್ಟದಲ್ಲಿ ಸಮಿತಿ ರಚನೆ ಮಾಡಲು ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾನವ ಬಂಧುತ್ವ ವೇದಿಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಪತ್ನಿಯ ಹೆಸರಲ್ಲಿ ಸ್ಥಾಪನೆಯಾದ ಟ್ರಸ್ಟ್ ಆಗಿದೆ. ಇದಕ್ಕೆ ಸಹಕಾರಿಯಾಗಿ ಸಚಿವ ಸತೀಶ್ ಜಾರಕಿಹೊಳಿಯವರು ಟ್ರಸ್ಟ್ ನಡೆಸುತ್ತಾ ಬಂದಿದ್ದಾರೆ. ನೊಂದವರ, ಹಿಂದುಳಿದವರ, ತುಳಿತಕ್ಕೊಳಗಾದವರ ಪರ ಮಾನವ ಬಂಧುತ್ವ ವೇದಿಕೆ ರಾಜ್ಯದ ಉದ್ದಗಲಕ್ಕೂ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಇವತ್ತು ವಿಶೇಷವಾಗಿ ನಿಮ್ಮನ್ನೆಲ್ಲ ನಾನು ಆಹ್ವಾನ ಮಾಡಿದ್ದು ಮಾಡಬೇಕು. ನಮ್ಮ ಮಂಜುನಾಥ್ ಸರ್ ಮತ್ತು ಹರೀಶು ಮುತ್ತಣ್ಣವರು ಎಲ್ಲ ನಮಗೆ ಫೋನ್ ಮಾಡಿ ಕಳಿಸಿದ್ದಾರೆ. ಏನು ವಿಷಯ ಇರ್ಬೋದು, ಯಾಕೆ ಕರೆದು ಬಂದಿದ್ದಾರೆ. ಮುಖ್ಯವಾಗಿ ಒಂದು ವಿಚಾರ ನಾನು ಚರ್ಚೆ ಮಾಡಬೇಕಾಗಿದೆ. ಎಲ್ಲರೂ ಹೆಸರು ಕೇಳಿದರೆ ಇದನ್ನು ಆಲ್ರೆಡಿ ಮಾನವ ಬಂಧುತ್ವ ವೇದಿಕೆ ಅಂತ. ಇದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಒಂದು ಪತ್ನಿಯ ಹೆಸರಲ್ಲಿ ಮಾಡಿರುವಂಥ ಒಂದು ಟ್ರಸ್ಟ್, ಅವೇ ರಚನೆ ಮಾಡಿರುವಂಥ ಒಂದು ಟ್ರಸ್ಟ್ ಇದು. ಇದಕ್ಕೆ ಸಹಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಈ ಒಂದು ವೇದಿಕೆ ಕೆಲಸ ಮಾಡ್ತಕ್ಕಂಥದ್ದು ನೊಂದವರ ಪರವಾಗಿ ಮತ್ತು ಬಹಳ ಹಿಂದುಳಿದವರ ಪರವಾಗಿ ಮತ್ತು ತುಳಿತಕ್ಕೆ ಒಳಗಾದವರ ಪರವಾಗಿ ಕೆಲಸ ಮಾಡ್ತಾ ಇದೆ. ಈ ಮಾನವ ಬಂಧುತ್ವ ವೇದಿಕೆ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಮಟ್ಟದ ವೇದಿಕೆ ಇದೆ, ತಾಲೂಕು ಮಟ್ಟದ ವೇದಿಕೆ ಇದೆ, ಹಳ್ಳಿ ಮಟ್ಟದಲ್ಲಿ ಗ್ರಾಮ ಘಟಕಗಳು ರಚನೆಗಳು ಆಗ್ತಾ ಇದ್ದಾವೆ, ಹಂತದಲ್ಲಿದ್ದಾವೆ ರಚನೆ ಆಗುವಂತಹ ಒಂದು ಹಂತದಲ್ಲಿ. ಬಹಳ ಮುಖ್ಯವಾಗಿ ಒಂದು ಮೌಢ್ಯತೆ ಮತ್ತು ಮೂಢನಂಬಿಕೆಗಳಿಗೆ ಜಾಗೃತಿಯನ್ನು ಜನರಲ್ಲಿ ಮೂಡಿಸುವಂಥದ್ದು ಈ ಒಂದು ವೇದಿಕೆಯ ಮುಖ್ಯ ಕಾರ್ಯಕ್ರಮ ಇರಬೇಕು. ಜನರಲ್ಲಿರುವಂತಹ ಮೌಢ್ಯತೆಯನ್ನು ಹೋಗಲಾಡಿಸುವಂಥದ್ದು. ಇವತ್ತೇನು ಬೇರೆ ಬೇರೆ ದಾರಿಗಳಲ್ಲಿ ಶಾಸ್ತ್ರ ಮತ್ತು ಇವನ್ನ ನಂಬಿ ಮೂಢನಂಬಿಕೆಗೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಸೊ ಅಂಥದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು.